ಹಾಯ್ ಎಲ್ಲೋ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮುಖ್ಯಮಂತ್ರಿಯ 1 ಲಕ್ಷ ಬಹುಮಹಡಿ ಕಟ್ಟಡದ ಬಗ್ಗೆ ವಿಡಿಯೋ ಮಾಡಿ ಸಾರ್ ಅಂತ ನನಗೆ ಹಲವಾರು ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಆದ್ರೆ ನಿಮಗೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ಟಾಪಿಕ್ ಬಂದು ಲೋನ್ ವಿಚಾರವಾಗಿ ಮಾತಾಡೋಣ. ಬನ್ನಿ ವೀಕ್ಷಕರೇ. ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ರೀತಿಯಲ್ಲಿ ಈ ವಸತಿ ಸಚಿವರ ಆಗಲಿ ಅಥವಾ ಕಾವೇರಿ ಭವನ ಅಧಿಕಾರಿಗಳಾಗಲಿ ಈ ಸಂಕ್ರಾಂತಿ ಹಬ್ಬದ ಅಷ್ಟೊತ್ತಿಗೆ ಎಲ್ಲಾ ಫ್ಲಾಟ್ಗಳನ್ನ ಕ್ಲಿಯರ್ ಮಾಡಿ ಜನರಿಗೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ನೆಗೆಟಿವ್ ಆಗಿ ಹೇಳಿದ್ರಿಂದ ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ರು. ಬಟ್ ಈಗ ಅವರಿಗೆ ಅರ್ಥ ಆಗಿರ್ಬೋದು, ಅಧಿಕಾರಿಗಳು ಹೇಳಿದ ಕೆಲಸ ಯಾವುದು ಇದುವರೆಗೂ ಮಾಡಿಲ್ಲ ಅಂತ. ಇದುವರೆಗೂ ಯಾವ ಫ್ಲಾಟ್ ಕೂಡ ಕ್ಲಿಯರ್ ಆಗಿಲ್ಲ. ಮತ್ತೆ ಈ ಲೋನ್ ವಿಚಾರಕ್ಕೆ ಬರೋದಾದ್ರೆ, ಈ ಲೋನ್ ಮುಗಿಯದ ಕತೆ ಆಗ್ಬಿಟ್ಟಿದೆ. ಈ ಮುಗಿಯದ ಕತೆಗೆ ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ನನ್ನ ಸ್ಕ್ರೀನ್ ಮೇಲೆ ನೋಡೋ ರೀತಿಯಲ್ಲಿ ನಾನು ಕ್ಯಾಲ್ಕುಲೇಟರ್ ಮುಖಾಂತರ ನಿಮಗೆ ಎಷ್ಟಾಗುತ್ತೆ ಲೋನು, ವಾರ್ಷಿಕ ಲೋನ್ ಎಷ್ಟಾಗುತ್ತೆ, ನೀವು ಎಷ್ಟು ಅಸಲು ತೀರುತ್ತೆ, ಎಷ್ಟು ಎಕ್ಸ್ಟ್ರಾ ಲೋನ್ ಕಟ್ತಾ ಇದ್ದೀರಾ ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ವೀಕ್ಷಕರೇ. ನೀವು ಆಲ್ರೆಡಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ IDBL ಬ್ಯಾಂಕಲ್ಲಿ 50,000 ಅಮೌಂಟ್ ಕಟ್ಟಿರೋರು ಅಥವಾ 1 ಲಕ್ಷ ಅಮೌಂಟ್ ಕಟ್ಟಿರೋರು, ಈಗ ನಾನು 50,000 ಅಮೌಂಟ್ ಕೊಟ್ಟಿರೋರ ಬಗ್ಗೆ ಹೇಳ್ತಾ ಹೋಗ್ತೀನಿ. 50,000 ಅಮೌಂಟ್ ಕೊಟ್ಟಿರೋರಿಗೆ ಆಗಿದ್ರೆ ಅಮೌಂಟ್ ಎಷ್ಟಾಗುತ್ತೆ? 7 ಲಕ್ಷ ಆಗುತ್ತೆ. 7 ಲಕ್ಷಕ್ಕೆ ಈಗ ಉದಾಹರಣೆಗೆ 10% ತಗೊಳ್ಳೋಣ. ಈಗ ಖಾಸಗಿ ಬ್ಯಾಂಕಲ್ಲಿ ನಿಮ್ಗೆ ಗೊತ್ತಿರೋಂಗೆ 11-12% ಇದೆ. ನಾವು 10% ತಗೊಳ್ಳೋಣ. 10% ತಗೊಂಡ್ರೆ 70,000 ರೂಪಾಯಿ ಆಗುತ್ತೆ. ಅಲ್ಲಿಗೆ 1 ಲಕ್ಷಕ್ಕೆ ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾ? 1 ಲಕ್ಷಕ್ಕೆ ಬಡ್ಡಿ ಬಂದು 10% ಆದ್ರೆ 10,000 ರೂಪಾಯಿ ಇಂಟ್ರೆಸ್ಟ್ ರೇಟ್ ಆಗುತ್ತೆ ವರ್ಷಕ್ಕೆ. 10,000 ರೂಪಾಯಿ ಇಂಟ್ರೆಸ್ಟ್ ರೇಟು. ಆಮೇಲೆ ನೀವು ಈ 10,000 ರೂಪಾಯಿ ಇಂಟ್ರೆಸ್ಟ್ ರೇಟ್ನ ಬ್ಯಾಂಕಿಗೆ ಇವಾಗ ಇವಾಗ ವರ್ಷಕ್ಕೆ 12 ತಿಂಗಳು ಕಟ್ಟಿದ್ರೆ 1,20,000 ರೂಪಾಯಿ ನೀವು ಬ್ಯಾಂಕಿಗೆ ಅಮೌಂಟ್ ಕೊಡ್ತೀರಾ. ಈ ಅಮೌಂಟ್ ಕಟ್ಟಿರೋದ್ರಲ್ಲಿ 7 ಲಕ್ಷಕ್ಕೆ ನಿಮಗೆ 70,000 ರೂಪಾಯಿ ಇಂಟ್ರೆಸ್ಟ್ ರೇಟ್ ಆಗುತ್ತೆ. ಈ 70,000 ರೂಪಾಯಿನ ನೀವು ಕಟ್ಟಿದ್ರೆ ನೀವು ಅಲ್ಲಿ ಬ್ಯಾಂಕಿಗೆ ಅಮೌಂಟ್ ಕಟ್ಟಿರೋದೆಷ್ಟು? 50,000 ರೂಪಾಯಿ ಅಷ್ಟೇ ಅಮೌಂಟ್ ಕಟ್ಟಿರ್ತೀರಾ. ಇನ್ನು 70,000 ರೂಪಾಯಿ ಎಲ್ಲೋಗುತ್ತೆ? 70,000 ರೂಪಾಯಿ ಬಂದು ನಿಮ್ಮ ಇಂಟ್ರೆಸ್ಟ್ಗೆ ವಜಾ ಆಗುತ್ತೆ. ನೀವು ಅಲ್ಲಿಗೆ ಕಟ್ತಿರೋದೆಷ್ಟು? ಬರೀ 50,000 ಅಷ್ಟೇ ವರ್ಷಕ್ಕೆ ಕಟ್ತಾ ಇದ್ದೀರಾ 7 ಲಕ್ಷಕ್ಕೆ. ಈ ಸ್ಕೀಮು ಕೆಲವರು ಹೇಳ್ತಾರೆ ಈ ಸ್ಕೀಮು ಮತ್ತೆ ಬರಲ್ಲ, ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಸ್ಕೀಮು ಸದುಪಯೋಗ ಪಡಿಸ್ಕೊಳ್ಳೋಕೆ ಒಬ್ಬ BPL ಕಾರ್ಡುದಾರ ಈ 70,000 ರೂಪಾಯಿ ಅಮೌಂಟ್ನ ಬಡ್ಡಿ ರೂಪದಲ್ಲಿ ಬ್ಯಾಂಕ್ಗಳಿಗೆ ಕಟ್ಟಿದ್ರೆ ಆತ ನೇಣಾಕೊಂಡ್ ಸಾಯ್ಬೇಕಲ್ವಾ? ವೀಕ್ಷಕರೇ, ನನಗೆ ಮಾತಾಡಕ್ ಬರೋದೇ ಇದೇ ರೀತಿಯಲ್ಲಿ. ನೀವ್ ಹೇಳ್ತೀರಾ ಯಾಕೆ ವಿಡಿಯೋ ಮಾಡಲ್ಲ ಸರ್ ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಬಗ್ಗೆ ಅಂತ. ಕೆಲವರು ಆಲ್ರೆಡಿ ಮಾಡ್ತಾ ಇದಾರಲ್ಲ ವಿಡಿಯೋಗಳು, ಹೇಳಿದ್ನೇ ಹೇಳ್ತಿದ್ದಾರೆ ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೊಳ್ಳಿ, ಆ ತರ ಮಾಡಿ, ಈ ತರ ಮಾಡಿ ಅಂತ. ನನಗೆ ಜನರಿಗೆ ತಪ್ಪು ಮಾಹಿತಿ ಕೊಡಕ್ ಬರಲ್ಲ. ನನಗೆ ಏನೇ ಕೊಟ್ಟರು ಮಾಹಿತಿ ಇದು ಒಳ್ಳೇದನ್ಸರೆ ಒಳ್ಳೇದು ಅಂತ ಹೇಳ್ತೀನಿ, ಕೆಟ್ಟದನ್ಸರೆ ಕೆಟ್ಟದ್ದು ಅಂತ ಹೇಳ್ತೀನಿ. ಈ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಬಂದು ಇದು ಸ್ಕೀಮ್ ಬಂದು ಇದು ಬಡವರಿಗಂತೂ ಇಲ್ಲ. ಇದು BPL ಕಾರ್ಡುದಾರ ಒಬ್ಬ ಬಡವ ಅಂತ ಕೊಡ್ತಾನೆ. ಈ BPL ಕಾರ್ಡು ರೇಷನ್ ಕಾರ್ಡ್ ನಮಗೆ ಕೊಡ್ಬೇಕಾದ್ರೆ 100 ತರ ನಮ್ಮನ್ನ ಅವರು ದಾಖಲಾತಿಗಳನ್ನ ಕೇಳ್ತಾರೆ. ನೀವು ಬಡವರ, ನಿಮ್ಮ ಆದಾಯ ಎಷ್ಟು, ನಿಮ್ಮ ವರಮಾನ ಎಷ್ಟು ಅಂತ ಕೇಳಿರ್ತಾರೆ. ಈ ವಸತಿ ಮಂಡಳಿಯವರು ಕೂಡ ನಮ್ಮ ಹತ್ರ BPL ಕಾರ್ಡುದಾರರಿಗೆ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇಷ್ಟೊಂದು ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿ ಇವರು ನಮಗೆ ಮನೆ ಕೊಟ್ರೆ ಇದು ಒಬ್ಬ ಬಡವರ ಮೇಲೆ ಮಾಡ್ತಿರೋ ದೌರ್ಜನ್ಯ ಅಲ್ವಾ? ಕೆಲವರು ಮಾಡಿದ್ದೇ ಮಾಡ್ತಿರ್ತಾರೆ ವಿಡಿಯೋಗಳು, ಅದ್ರಲ್ಲಿ ಏನು ಕಾನ್ಸೆಪ್ಟ್ ಇರಲ್ಲ. ಆತರ ಕಾನ್ಸೆಪ್ಟ್ ಇಲ್ದಂಗೆ ವಿಡಿಯೋ ಮಾಡಕ್ ನನಗೆ ಬರಲ್ಲ. ಕಾನ್ಸೆಪ್ಟ್ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡೋದು ಅಂತ ಹೇಳ್ತಾ ಜನರಿಗೆ ದಯವಿಟ್ಟು ಮತ್ತಷ್ಟು ಮಗದಷ್ಟು ಜನರಿಗೆ ಈ ತರ ಸ್ಕೀಮ್ಗಳಿಗೆ ಹೋಗಿ ಮೋಸ ಹೋಗ್ಬೇಡಿ ಅಂತ ಆದಷ್ಟು ಬುದ್ಧಿವಾದ ಹೇಳಿ ವೀಕ್ಷಕರೇ. ಮತ್ತೆ ಇಷ್ಟೆಲ್ಲ ಒಂದ್ ಸೈಡಲ್ಲಿ ಇಟ್ರು ಈ BPL ಕಾರ್ಡುದಾರರು ಯಾಕೆ ಸರ್ಕಾರಕ್ಕೆ ಬಡ್ಡಿ ಕಟ್ಟಬೇಕು? ಈ ಬಡ್ಡಿ ಕಟ್ಟೋ ಕಾನ್ಸೆಪ್ಟ್ ಈ ಸರ್ಕಾರ ಯಾಕೆ ತಂತು? ಮತ್ತೆ ಈ ಸ್ಕೀಮ್ಗಳನ್ನ ಯಾಕೆ ಜಾರಿ ಮಾಡ್ತೀರಾ? ಜನರಿಗೆ ಯಾಕೆ ಮೋಸ ಮಾಡ್ತೀರಾ? ಈ ಮನೆ ಬಂದು ಅವಾಗ ಇದ್ದಂತ ರೇಟ್ ಬಂದು 4 ಲಕ್ಷ, ಇವಾಗ ಬಂದು 7 ಲಕ್ಷ ಮಾಡಿದೀರಾ. ಅದ್ರಲ್ಲಿ ಸಬ್ಸಿಡಿ ಅದು ಇದು ಅಂತ ಕಮ್ಮಿ ಮಾಡಿದೀನಿ ಅಂತೀರಾ. 4 ಲಕ್ಷ ಜಾಸ್ತಿ ಮಾಡ್ಬಿಟ್ಟು ಸ್ವಾಮಿ, ಇಲ್ಲಿ ನೀವು ಇಂಟ್ರೆಸ್ಟ್ ರೇಟ್ ನ 70,000 80,000 ಮಾಡ್ಬಿಟ್ಟು ಬಡವರು ಕಟ್ಟು ಅಂದ್ರೆ ಬಡವರು ತುಂಬಾನೇ ಆಸೆ ಇಟ್ಕೊಂಡು ಈ ಮನೆಯನ್ನು ತಗೊಂಡಿರ್ತಾರೆ. ಅವರ ನೆಂಟ್ರಿಸ್ಟ್ರು ಸಂಬಂಧಿಕರಿಗೆಲ್ಲ ಹೇಳಿರ್ತಾರೆ ನನಗೂ ಒಂದು ಮನೆ ಬಂದಿದೆ ಅಂತ. ಈಗ ಬಿಸಿ ತುಪ್ಪ ಬಾಯಲ್ಲಿ ಹಾಕೊಂಡು ಉಗ್ಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅನ್ನೋ ರೀತಿ ಅನುಭವಿಸ್ತಿದ್ದಾರೆ. ದಯವಿಟ್ಟು ಈ ಬಡವರ ಮೇಲೆ ದೌರ್ಜನ್ಯ ಖಂಡಿಸಿ. ಈ ತರ ಒಂದು ಸ್ಕೀಮ್ ಜಾರಿ ಮಾಡ್ಬೇಕಾದಾಗ ಈ ತರ ಲೋನ್ ಪ್ರೊಸೀಜರ್ ಇರುತ್ತೆ.
ಈ ತರ RBI ಅಂಡರ್ ಅಲ್ಲಿ ಬರೋ ಬ್ಯಾಂಕ್ಗಳು ಒಪ್ಪಲ್ಲ ಅಂತ ನಿಮ್ ಸರ್ಕಾರಕ್ಕೆ ಮುಂಚೆನೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ರು ನಮ್ಮ ಹತ್ರ ದುಡ್ಡು ಹಣ ವಸೂಲಿ ಮಾಡಕ್ಕೋಸ್ಕರ ಈ ತರ ಸ್ಕೀಮ್ ಜಾರಿ ಮಾಡಿದ್ರ? ಹೋಗ್ಲಿ, ಜಾರಿ ಮಾಡಿದ್ರ ತಾನೆ, ತಪ್ಪು ನಿಮ್ಮಿಂದ ಆಗಿದೆ ತಾನೆ. ಹಾಗಿದ್ಮೇಲೆ ಬಡ್ಡಿ ಯಾಕೆ ಕಟ್ಟಿಸ್ಕೊಳ್ತೀರಾ? ನಿಮ್ಮ ಕಾವೇರಿ ಭವನ್ನೇ ಇದಕ್ಕೊಂದು ಪರಿಹಾರ ಕೊಡಿ, ಅಧಿಕಾರಿಗಳು ಒಂದು ಪರಿಹಾರ ಕೊಡಿ. ಈ ತರ ಮನೆಗಳಿಗೆ ನಾವು ಅಮೌಂಟ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಅಮೌಂಟ್ ಕಟ್ತೀವಿ. ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಬೀದಿ ಬದಿ ತರಕಾರಿ ವ್ಯಾಪಾರ ಮಾಡೋರು, ಇವ್ರು ಯಾವ ರೀತಿಯಲ್ಲಿ ಕಟ್ತಾರೆ? ನೀವ್ ಏನ್ ಇವ್ರಿಗೆಲ್ಲ ಒಂದು ಮನೆ ಕೊಡ್ತೀನಿ ಅಂತ ಯಾಕೆ ಇವ್ರನ್ನೆಲ್ಲ ಜನರನ್ನೆಲ್ಲ ಮೂಢರನ್ನಾಗಿ ಮಾಡಿದೀರಾ? ಈಗ ನಾವು ಯಾವ್ದಾದ್ರು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಕಂಪ್ನಿಯವರು ಒಂದು ಅಕೌಂಟ್ ಮಾಡಿ, ಅಕೌಂಟಿಗೆ ಯಾವ ತರ ಸ್ಯಾಲ್ರಿ ಹಾಕ್ತಾರೋ ನೀವೇ ಕಾವೇರಿ ಭವನಿಂದ ಒಂದು ಅಕೌಂಟ್ ಮಾಡಿ, ಎಲ್ಲರಿಗೂ ಒಂದೇ ರೀತಿಯ ಬಡ್ಡಿ ಇಂಟ್ರೆಸ್ಟ್ ರೇಟ್ ಕೊಡ್ಸಿ, ಎಲ್ಲರೂ ಒಂದೇ ಸಮ ಅಂತ ನೀವು ನೋಡಿ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಬಡವರ ಫೀಲಿಂಗ್ಸ್ ಜೊತೆ ಆಟ ಆಡಕ್ ಹೋಗ್ಬೇಡಿ ಸರ್. ನೀವು ಇದನ್ನ ಮೀರಿ ಮತ್ತೆ ನನ್ನ ಕೈಲಿ ಆಗಲ್ಲ, ನೀವು ಲೋನ್ ಮಾಡಿಸ್ಕೊಂಡ್ ಬಂದ್ರೆ ನಿಮ್ಮ ಮನೆ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದಾದ್ರೆ ಲೋನ್ ನೀವೇ ಮಾಡಿಸ್ಕೊಡಿ. ಸರ್ಕಾರಿ ಬಡ್ಡಿ ದರ ಏನಿದೆ ಆ ರೇಟಲ್ಲಿ ಲೋನ್ ಮಾಡಿಸ್ಕೊಡಿ. ನಾವು ಅಪ್ಲಿಕೇಶನ್ ಹಾಕ್ದಾಗ ಏನ್ ಅಮೌಂಟ್ ಇತ್ತು ಆ ಅಮೌಂಟ್ಗೆ ಮನೆ ಕೊಡಿ. ಯಾವುದು ಕೊಡಕ್ಕಾಗಲ್ಲ ಅಂದ್ರೆ ಈ ಸ್ಕೀಮ್ ಅಲ್ಲಿ ನಮ್ಮನ್ನ ಕ್ಯಾನ್ಸಲ್ ಮಾಡಿ. ನಾವು ಎಷ್ಟು ವರ್ಷ ನಾವು ಅಮೌಂಟ್ ಕಟ್ಟಿದ್ದು ಬ್ಯಾಂಕಲ್ಲಿ ಆಗಿದೆಯೋ ಅಷ್ಟು ವರ್ಷಕ್ಕೆ ನಮಗೆ ಬಡ್ಡಿ ಸಹಿತ ನಮ್ಗೆ ಹಣ ವಾಪಸ್ ಕೊಡಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿದೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕಂಟೆಂಟ್ ಇದ್ರೆ ಮಾತ್ರ ನಾನು ಈ ವಿಡಿಯೋ ಮಾಡಕ್ ಬರ್ತೀನಿ ಅಂತ ಹೇಳ್ತಾ ಬಾಯ್. ನಾನು ಈ ತರ ಮಾತಾಡ್ತಿದ್ರೆ ಇವ್ರುಗಳನ್ನ ಬಿಡಲ್ಲ. ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ.